ಧನ್ಯವಾದಗಳು. ಈಗ ತಾನೇ ನನ್ನ ಸಹಪಾಠಿಗಳಾದ ಪೊನ್ನಣ್ಣ ಅವರು ಕೊಡಗು ಜಿಲ್ಲೆ ಬಗ್ಗೆ ಮಾತಾಡ್ತಾ ಇದ್ರು. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಅದೇ ಪರಿಸ್ಥಿತಿ. ನನಗೆ 3 ತಾಲೂಕು ಬರುತ್ತೆ ಸಭಾಧ್ಯಕ್ಷರೇ. ಮೂಡಿಗೆರೆ ತಾಲೂಕು, ಕಳಸಾ ತಾಲೂಕು ಮತ್ತೆ ಚಿಕ್ಕಮಗಳೂರು ತಾಲೂಕು, 3 ತಾಲೂಕಲ್ಲಿ ಈ ತರ ಪರಿಸ್ಥಿತಿ ಆಗಿದೆ. ಸುಮಾರು ಕಡೆ ಮನೆಗಳು ಜರುಗೋಗಿದೆ. ನಿನ್ನೆ ಮೊನ್ನೆಯಿಂದ ವಾಡಿಕೆಗಿಂತ ಜಾಸ್ತಿ ಮಳೆ ಆಗಿದೆ. ನಾವು ಅಷ್ಟೊಂದು ಮಳೆ ನಿರೀಕ್ಷೆ ಮಾಡಿರ್ಲಿಲ್ಲ. ನಮ್ಮಲ್ಲಿ ಏನು ಜನ ಇದ್ದಾರೆ 50% ಶೇಕಡ 50% ಎಲ್ಲ ಲೇಬರ್ ಕ್ಲಾಸ್ ಜನನೇ. ಅವರೆಲ್ಲರೂ ಈ ತರ ಮಣ್ಣಿನ ಮನೇಲೆ ಇರೋದು ಸಭಾಧ್ಯಕ್ಷರೇ. ಅದರಿಂದ ಮನೆ ಒಂದು 50ರಿಂದ 100 ಮನೆಗಳು ಜರುಗಿ ಹೋಗಿದೆ. ನಾನು ನಾಳೆ ವಿಸಿಟ್ ಮಾಡ್ತಾ ಇದ್ದೀನಿ. ಆದ್ರೆ ಅಧಿಕಾರಿಗಳು ಕೂಡ ನೋಡ್ತಾ ಇದ್ದಾರೆ. ನಾನು ಸರ್ಕಾರದ ಹತ್ರ ಏನು ಒತ್ತಾಯ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಏನು ಫ್ಲಡ್ ಅಲ್ಲಿ ಮನೆಗಳಿಗೆ ನಾವು ಪರಿಹಾರ ಕೊಡ್ತೀವಿ 5 ಲಕ್ಷ ಅಷ್ಟು ಕೊಡಬೇಕು ಅಂತ. ಯಾಕಂದ್ರೆ ಈಗ ಸದ್ಯದಲ್ಲಿ ಮನೆಗಳಿಗೆ ಬರೀ ಏನಾದ್ರೂ ಸಂಪೂರ್ಣ ಜರುಗಿ ಹೋದ್ರೆ 1,60,000 ಮಾತ್ರ ನಾವು ಮನೆಗಳಿಗೆ ಕೊಡ್ತಾ ಇದ್ದೀವಿ. ಅದು ಸಾಲದಿಲ್ಲ ಈ ಪರಿಸ್ಥಿತಿಯಲ್ಲಿ. ಯಾಕಂದ್ರೆ ಹೆಚ್ಚು ಕಡಿಮೆ ಎಲ್ಲ ಕೂಲಿ ಕಾರ್ಮಿಕರು. ಅದಕ್ಕೆ ಸರ್ಕಾರದ ಹತ್ರ ಮನವಿ ಮಾಡ್ತೀನಿ, 5 ಲಕ್ಷದಷ್ಟು ಫ್ಲಡ್ನಲ್ಲಿ ಪರಿಹಾರ ಕೊಡಬೇಕು ಅಂತ. ಮತ್ತೆ ನಾನು ಲೋಕೋಪಯೋಗಿ ಸಚಿವರ ಹತ್ರ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಬ್ರಿಡ್ಜ್ಗಳೆಲ್ಲ ತುಂಬಾ ಮುಳುಗು ಹೋಗಿದೆ. ಯಾಕಂದ್ರೆ ಎಲ್ಲ ನದಿಗಳು ಏನು ಮೀರಿ ಹರಿದು ಹೋಗ್ತಾ ಇದಾವೆ. ನನಗೆ ಸ್ಪೆಷಲಿ ಕಳಸಾ ಭಾಗದಲ್ಲಿ ಯಾಕೆ ಅಲ್ಲಿ 7 ಸರ್ಕಾರಕ್ಕೆ ಮಳೆ ಬಂದಾಗ ಚರ್ಚೆ ಮಾಡಿ. ಈಗ ಏಕಾಏಕಿ ನೀವು ಮಾತಾಡಿ, ಭ್ರಷ್ಟಾಚಾರ ನೀವು ಜನರ ಬಗ್ಗೆ ಮಾತಾಡಿ, ಇವರ ಬಗ್ಗೆ ಮಾತಾಡಬೇಡಿ. ನೀವು ಮಾತಾಡಿ, ನೀವು ಜನರ ಬಗ್ಗೆ ಮಾತಾಡಿ, ಇವರ ಬಗ್ಗೆ ಮಾತಾಡ್ತೀವಿ. ಆಯ್ತು, ತಮ್ಮಯ್ಯ ಅವರೇ ಮಾತಾಡಿ. ಭ್ರಷ್ಟಾಚಾರನ ಮುಚ್ಚಾಕಕ್ಕೆ ಸಬ್ಜೆಕ್ಟ್ ಮಾತಾಡಿ. ಅಧ್ಯಕ್ಷರೇ, ಭ್ರಷ್ಟಾಚಾರ ಮುಚ್ಚಾಕಕ್ಕೆ ಪೀಠ ಸಹಕಾರ ಮಾಡಬಾರ್ದು. ಸಹಕಾರ ಮಾಡಬಾರ್ದು. ಭ್ರಷ್ಟಾಚಾರ ಮುಚ್ಚಾಕಕ್ಕೆ ನಿಮ್ಮ ಪೀಠ ಸಹಕಾರ ಮಾಡಬಾರ್ದು. ಏಕಾಏಕಿ ಮಳೆ ಬಂದಿದೆ. ಇವತ್ತೇ ಮಳೆ ತಿಂಗಳಿಂದ ಮಳೆ ಬರ್ತಾ ಇದೆ. ಒಬ್ಬ ಮಂತ್ರಿ, ಜಿಲ್ಲಾ ಮಂತ್ರಿ ಹೋಗಿ ರಿವ್ಯೂ ಮಾಡಿಲ್ಲ. ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಲ್ಲ. ಅಲ್ಲ, ಇಲ್ಲಿ ಏನಿಲ್ಲ. ಏಕಾಏಕಿ 187 ನಿಮಗೇನು ಬೆಲೆ ಕಟ್ಟಲಿಕ್ಕಾಗೋದಿಲ್ವಾ? ಸಾವಿರಾರು ಮಹಿಳೆಯರಿಗೆ ಎಷ್ಟು ಹುಷಾರು ಇವರು, ಎಷ್ಟು ಹುಷಾರು. ಆತ್ಮಸಾಕ್ಷಿ ಮತ್ತು ಕೂತ್ಕೊಂಡು ಚರ್ಚೆ ನಡೀತಾ ಇದೆ. ಅವತ್ತಿಂದ ಏನ್ ಮಾಡ್ತಾ ಇದ್ರು? ಮಾತಾಡ್ತಾ ಇದ್ದೀರಾ ನೀವೇ ಎಲ್ಲರೂ ಸೇರಿ ಸಾವಿರಾರು ಮಹಿಳೆಯರನ್ನ ಬೀದಿ ಪಾಲ್ ಮಾಡಿದ್ದೀರಾ. ಅವ್ರ ಮರ್ಯಾದಿನ ಹರಾಜು ಹಾಕಿದ್ದೀರಾ ನೀವೆಲ್ಲರೂ ಸೇರ್ಕೊಂಡು. ಇಲ್ಲಿ 187 ಕೋಟಿ ಅಂತ ನೀವು ಇಲ್ಲಿ ಆಯ್ತಾ ತಮ್ಮಯ್ಯ? ಏನಿಲ್ಲ ಅಂದ್ರೆ ಮೂಡಿಗೆರೆಗೆ ಅನುದಾನ ಇಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.